ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಓನ್ಲಿ 200 ರೂಪೀಸ್ ಒಳಗಡೆ ನಾವು ಮನೆಯಲ್ಲೇ ಯಾವ ಥರ ಬ್ಲೌಸ್ ವರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದೊಳ್ಳೆ ಲುಕ್, ಬ್ರೈಡಲ್ ಲುಕ್ ಅಂತಲೇ ಹೇಳ್ಬೋದು ಬ್ಲೌಸ್ಗೆ. ಓನ್ಲಿ 200 ರೂಪೀಸ್ ಒಳಗಡೆ. ಇನ್ ಕೇಸ್ ನಿಮಗೆ ಸ್ಟಿಚಿಂಗು ಮತ್ತು ಕಟ್ಟಿಂಗು ಸ್ಟಿಚಿಂಗ್ ಬರಲ್ಲ ಅಂತಂದರೆ ನೀವು ಸಿಂಪಲಾಗೇ ಆಚೆ ಕಡೆನೇ ಬ್ಲೌಸ್ ಸ್ಟಿಚ್ ಮಾಡಿಸಿ ನೀವೇ ಮನೇಲಿ ಡಿಸೈನ್ ಮಾಡ್ಕೋಬೋದು. ನಾವಿವಾಗ ಆಚೆ ಕಡೆ ಈ ಥರ ಒಂದು ಬ್ಲೌಸ್ ಡಿಸೈನ್ ಮಾಡಿಸ್ಬೇಕು ಅಂದರೆ ಏನಾದ್ರು 1000 ರೂಪೀಸ್ ಅಂತೂ ಹಾಗೇ ಆಗುತ್ತೆ. ಸೊ 200 ರೂಪೀಸ್ ಒಳಗಡೆ ಅಂತಂದರೆ ನಮಗೂ ಸೇವ್ ಆಗುತ್ತೆ, ನಾವು ಮಾಡಿದ್ದೀವಿ ಅನ್ನೋ ಒಂದು ಖುಷಿನೂ ಇರುತ್ತೆ. ಸೊ ನಾನಿವಾಗ ಬ್ಲೌಸೆಲ್ಲ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ಸ್ಯಾಟರ್ಡೆ ಒಂದು ಫಂಕ್ಷನ್ ಇದೆ, ನಮ್ಮ ಅಣ್ಣನ ಮದುವೆ ಇದೆ. ಸೊ ಅದರಿಂದ ನಾನೇ ಬ್ಲೌಸನ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಫೈನಲಿ ಬ್ಲೌಸ್ ಸ್ಟಿಚ್ ಆಯಿತು. ಈ ಥರ ಸ್ಟಿಚ್ ಮಾಡಿದ್ದೀನಿ ಸಿಂಪಲಾಗೆ. ಇದಕ್ಕೆ ಸಿಂಪಲಾಗೇ ಸ್ವಲ್ಪ ಗ್ರ್ಯಾಂಡಾಗಿ ಇರಬೇಕು, ಜಾಸ್ತಿನೂ ಗ್ರ್ಯಾಂಡ್ ಇರ್ಬೋದು, ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಇದೆಲ್ಲ 20 ರೂಪೀಸು. ಈ ಗ್ರೀನ್ ಕಲರ್ ಮಾತ್ರ 100 ರೂಪೀಸು. 180 ರೂಪೀಸ್ ಆಯಿತು ಅಂತ ಹೇಳ್ಬೋದು ಅಷ್ಟೇ. ಇಷ್ಟಕ್ಕೆಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಈ ಥರ ಎಲ್ಲ ತೊಗೊಂಡ್ಬಂದು ಮಾಡ್ಬೋದು. ಫಸ್ಟಿಗೆ ಈ ಥರ ನಾನು ಗಮ್ ಬರುತ್ತಲ್ಲ, ಅದಕ್ಕೆ ಗಮ್ ಹಾಕ್ಬಿಟ್ಟು ಈ ಥರ ಬ್ಯಾಕ್ ವರ್ಕ್ಗೆ ಮಾಡ್ತಾ ಇರೋದು. ಆ ಲೇಸ್ ಬರುತ್ತಲ್ಲ, ಅದನ್ನು ಒಂದೆಳೆನಲ್ಲೇ ಹಾಕೊತಾ ಇದ್ದೀನಿ. ಹಾಕಿದ್ದಾದಮೇಲೆ ನಿಮ್ಗೆ ಇನ್ನೂ ಗಟ್ಟಿ ಇರಬೇಕು ಅಂತಂದರೆ ನೀವು ದಾರದಲ್ಲಿ ಹೊಲ್ಕೊಬೋದು. ನಾನೇನು ದಾರದಲ್ಲಿ ಹೊಲಿಯೋಕ್ಕೆ ಹೋಗಿಲ್ಲ ಇದಕ್ಕೆ. ಅದಾದಮೇಲೆ ಅರ್ಧ ಇಂಚು ಮಾರ್ಕ್ ಮಾಡಿಕೊಂಡು ಆ ಶೇಪ್ ಏನಿದೆ ಅದಕ್ಕೆ ಈ ಥರ ಶೇಪ್ ತೊಗೊಂಡು ಅದ್ರ ಕೆಳಗಡೆನೂ ಮತ್ತು ಸೇಮ್ ಅದೇ ಥರ ಇದೇ ಥರನೇ ಗೋಲ್ಡ್ ಕಲರ್ ಲೇಸ್ನ ಹಾಕೊತಾ ಇದ್ದೀನಿ. ಯಾಕಂದರೆ ಅದ್ರ ಒಳಗಡೆ ನಾನು ಸ್ಟೋನ್ ವರ್ಕ್ ಮಾಡೋದ್ರಿಂದ ನನಗೊಂದು ಮೆಜರ್ಮೆಂಟ್ ಬೇಕಿತ್ತು. ಸೊ ಅದರಿಂದ ತುಂಬ ಬೇಗನೆ ಆಗಿಬಿಡುತ್ತೆ. ಬಟ್ ಡ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬೋದು. ನೀವು ಅನ್ಕೋಬೋದು ಈ ಥರ ಗಮ್ಮೆಲ್ಲ ಹಾಕಿದ್ದಾದಮೇಲೆ ಉದುರೋಗ್ಬಿಡುತ್ತೆ ಅಂತ. ಆ ಥರ ಎಲ್ಲ ಏನಾಗಲ್ಲ. ಅದಾಗಿದ್ದಾದಮೇಲೆ ಮಿಡಲಲ್ಲಿ ಈ ಥರ ವೈಟ್ ಕಲರ್ ಹಾಕೊತಾ ಇದ್ದೀನಿ ಮಣಿನ. ಯಾಕಂದರೆ ಫುಲ್ಲು ಗೋಲ್ಡ್ ಹಾಕಿದ್ರೆ ಅಷ್ಟು ಲುಕ್ ಬರೋಲ್ಲ. ಸೊ ಒಂದೊಂದು ವೈಟ್ ಕಲರ್ ಇದ್ದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಗಮ್ಮೆಲ್ಲ ಸ್ವಲ್ಪ ಗಮ್ಮು ಜಾಸ್ತಿನೇ ಯೂಸ್ ಮಾಡಿ, ಯಾಕಂತಂದರೆ ಅದು ಸ್ಟೋನ್ ಕುತ್ಕೋಬೇಕು, ಇಲ್ಲ ಅಂತಂದರೆ ಬಿದ್ದೋಗ್ಬಿಡುತ್ತೆ. ಸೊ ಅದರಿಂದ ಸ್ವಲ್ಪನೇ ಗಮ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಈ ಥರ ಗೋಲ್ಡ್ ಕಲರ್ ಮಣಿಗಳನ್ನ ಹಾಕೊತಾ ಬರ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ನೀವು ಇದನ್ನು ನೀರಲ್ಲೆಲ್ಲ ಹಾಕಿ ಬ್ರಷ್ ವಾಶ್ ಎಲ್ಲ ಮಾಡಬಾರ್ದು. ಜಸ್ಟ್ ನೀರಲ್ಲಿ ನೆನೆಸಿ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ನಾನು ಮದುವೆ ಸ್ಯಾರಿಗಳನ್ನ ನಾನೇ ವರ್ಕ್ ಮಾಡ್ಕೊಂಡಿರೋದು. ಅದು ನನಗೇನಾದ್ರು ಆಲ್ರೆಡಿ 2.5 ಇಯರ್ಸ್ ಆಯಿತು. ಇಲ್ಲಿವರೆಗೂ ಏನೂ ಆಗಿಲ್ಲ. ಎಲ್ಲೋ ಒಂದೊಂದು ಸ್ಟೋನ್ ಉದುರಿರ್ಬೋದು ಅಷ್ಟೇ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿದೆ. ನಾವು ಯಾವುದೇ ಒಂದು ವಸ್ತುನ ಎಷ್ಟು ಸೂಕ್ಷ್ಮವಾಗಿ ನಾವು ಯೂಸ್ ಮಾಡ್ತೀವೋ ಆ ಥರ ಇರುತ್ತೆ ಅಷ್ಟೇ ವಸ್ತುಗಳು. ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಅಲ್ಲೂ ಮಿಡಲಲ್ಲಿ ಅದೇನು ನಾನು ಪಟ್ಟಿ ಕೊಟ್ಟಿದ್ದೀನಿ ಅದಕ್ಕೇ ಸೇಮು ಗೋಲ್ಡ್ ಕಲರು ಲೇಸು ಮತ್ತು ಸ್ಟೋನ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಇದಕ್ಕೂ ಸೇಮ್ ಅದೇ ಥರ ವೈಟ್ ಕಲರು ಮಣಿಗಳನ್ನ ಹಾಕ್ತಾಯಿದ್ದೀನಿ. ಬೇಗನೆ ಹಾಕ್ಬಿಡುತ್ತೆ. ಸ್ವಲ್ಪ ಟೈಮ್ ಅಂತಂದರೆ ಡ್ರೈ ಆಗೋದಕ್ಕೆ ಮಾತ್ರ ತೊಗೊಳುತ್ತೆ. ಅಂಥ ರಿಸ್ಕಿ ಕೆಲಸ ಏನು ಅನ್ಸಲ್ಲ. ನಾವು ಕೂತ್ಕೊಂತು ಅಂತಲೇ 1 ಅವರ್ ಒಳಗಡೆ ಮುಗಿಸ್ಬೋದು ಆರಾಮಾಗೆ. ಸ್ವಲ್ಪ ಪೇಷನ್ಸ್ ಬೇಕಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಇವಾಗ ಇದಾಯಿತು ವರ್ಕು. ಇವಾಗ ಕಂಪ್ಲೀಟ್ ಫುಲ್ಲು ನಾವು 2 ಅವರ್ಸ್ ಇದನ್ನು ಕಂಪ್ಲೀಟ್ ಡ್ರೈ ಆಗೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಮತ್ತು ತೋಳುಗಳು ಎರಡಕ್ಕೂ ನಾನು ಈ ಥರ ಗ್ರೀನ್ ಕಲರ್ ಬಿಡ್ಸ್ನ ಎರಡೂ ಹಾಕ್ಕೊಂಡಿದ್ದೀನಿ ಡ್ರೈ ಆಗಬೇಕಾದ್ರೇನೆ ಎರಡು ಕಡೆನೂ. ಅದಕ್ಕಿನ್ನೂ ಡಿಸೈನ್ ಮಾಡಿಲ್ವಲ್ಲ ಅಂತ ಹೇಳಿ ಇವಾಗ ಇದಕ್ಕೆ ಹಾಕಬೇಕು. ಆ ಪಟ್ಟಿ ಏನು ಕೊಟ್ಟಿದ್ದೀನಿ ಅದಕ್ಕೆ ಹಾಕೊತಾ ಇದ್ದೀನಿ. ಈ ಬೀಡ್ಸ್ ಹಾಕಿದ್ಮೇಲೆ ಒಂದು ಲುಕ್ ಬಂತು ಅಂತಲೇ ಹೇಳ್ಬೋದು. ಈ ಸ್ಯಾರಿಗಿರ್ಬೋದು, ಆ ಗೋಲ್ಡ್ ಕಲರ್ ಇರ್ಬೋದು, ಅದು ಹಾಕಿದ್ದಾದ್ಮೇಲೆ ಆ ಕಲರ್ ಎರಡಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು, ಸಖತ್ತಾಗಿ ಕಾಣಿಸ್ತಾಯಿತ್ತು. ಅದಾಗಿದ್ದಾದಮೇಲೆ ಆಮೇಲೆ ಮತ್ತೆ ಇನ್ನೊಂದು ಏನಂತಂದರೆ ಫುಲ್ ಕಂಪ್ಲೀಟ್ ಆಗಬೇಕು. ಇಲ್ಲಾಂದರೆ ನೀವು ಈ ಥರ ಹೊಲಿಬೇಕಾದ್ರೆ ಎಲ್ಲ ನಾವೇನು ಹಾಕಿರ್ತೀವಿ ಆ ಮಣಿಗಳು ಎಲ್ಲ ಬಿದ್ದೋಗ್ಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ, ಫುಲ್ ಕಂಪ್ಲೀಟ್ ಆದಮೇಲೆ ನೀವು ಇದನ್ನು ಹಾಕಬೇಕು. ಈ ಬೀಡ್ಸ್ ಹಾಕಿದ್ಮೇಲೆ ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಬ್ಯಾಕ್ ಸೈಡ್ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಸ್ಲೀವ್ಗಳು ಎರಡಕ್ಕೂ ಸೇಮ್ ಅದೇ ಥರನೇ ನಾನು 1/2 ಇಂಚು ಡಿಸೈನ್ ಮಾಡ್ಕೊತಾ ಇದ್ದೀನಿ. ಮತ್ತು ಕಾರ್ನರಲ್ಲಿ ಬಿಟ್ಟು ನಾನು ಇಲ್ಲೂ ಅಂದರೆ ಒಂದೊಂದು ಸ್ಟೋನ್ಗಳನ್ನ ಹಾಕೋಬೋದಾಗಿತ್ತು. ಅದು ತುಂಬ ಅಂದರೆ ಗ್ರ್ಯಾಂಡಾಗಿ ಕಾಣುತ್ತೆ. ಜಾಸ್ತಿ ಗ್ರ್ಯಾಂಡ್ ಬೇಡ, ಸ್ವಲ್ಪ ಸಿಂಪಲಾಗೇ ಇರಲಿ ಅಂತೇಳಿ ಇಷ್ಟು ಮಾತ್ರ ಮಾಡಿಟ್ಟಿದ್ದೀನಿ. ಫೈನಲಿ ಎಲ್ಲ ಕೆಲಸ ಇದು ಕಂಪ್ಲೀಟ್ ಆಯಿತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇವಾಗ ಬ್ಯಾಕ್ ಲುಕ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಿಮಗೆ ಖಾಲಿ ಅನ್ಸೋ ಕಡೆ ಗಮ್ ಹಾಕಿ ಇದನ್ನು ಹಾಕೊಬೋದು ಒಂದೊಂದು ಸ್ಟೋನ್ಗಳು. ಇದು ಫ್ರಂಟಲ್ಲಿ ಈ ಥರ ಸಿಂಪಲಾಗಿ ವರ್ಕ್ ಮಾಡಿದ್ದೀನಿ, ಸ್ಲೀವು ಮತ್ತು ಫ್ರಂಟಲ್ಲಿ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.